ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಬಸವೇಶ್ವರ ಜಾತ್ರೆಯ ನಿಮಿತ್ತ ಶಾಂತಿ ಸಭೆ. ಇದೇ ದಿನಾಂಕ 11ನೇ ತಾರೀಕು ಸೋಮವಾರದಿಂದ 5 ದಿನಗಳವರೆಗೆ ನಡೆಯುವ ವಿಶ್ವಗುರು ಬಸವೇಶ್ವರ ಜಾತ್ರೆಯನ್ನು ಶಾಂತ ರೀತಿಯಾಗಿ ಮತ್ತು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡೋಣ. ಅದಕ್ಕೆ ತಾಲೂಕಿನ ಸಮಸ್ತ ನಾಗರಿಕರು, ಎಲ್ಲ ಅಧಿಕಾರಿ ವರ್ಗದವರು ಸಹಕರಿಸಬೇಕೆಂದು ಜಾತ್ರಾ ಸಮಿತಿ ಹಿರಿಯ ಅಧ್ಯಕ್ಷರಾದ ಈರಣ್ಣ ಪಟ್ಟಣಶೆಟ್ಟಿ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಮಾತನಾಡಿ, ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಮ್ಮ ಪೊಲೀಸರು ಸದಾ ಜಾಗೃತರಾಗಿ ಕೆಲಸ ಮಾಡುತ್ತಾರೆ. ಅದಕ್ಕೆ ಜಾತ್ರಾ ಕಮಿಟಿ ಸದಸ್ಯರು ಹಾಗೂ ಪಟ್ಟಣದ ಎಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು. ನಿಮಗೆ ಯಾವುದೇ ಅಹಿತಕರ ಘಟನೆ ಕಂಡುಬಂದರೆ ತಕ್ಷಣವೇ ನಮ್ಮ ಗಮನಕ್ಕೆ ತನ್ನಿ, ನಾವು ಅದನ್ನು ಬಗೆಹರಿಸುತ್ತೇವೆ. ಜೊತೆಗೆ ಇಲಾಖೆಯ ಅಧಿಕಾರಿಗಳು ತಮ್ಮ ಕೆಲಸವನ್ನು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದು ಹೇಳಿದರು. ಸಭೆಯಲ್ಲಿ ಸಿಪಿಐ ಗುರುಶಾಂತಗೌಡ ದಾಸ್ಯಾಳ್, ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಜಾತ್ರೆ, ಸಮಿತಿ ಅಧ್ಯಕ್ಷ ರವಿ ರಾಠೋಡ್, ಶಂಕರಗೌಡ ಬಿರಾದರ್, ಸಂಗಮೇಶ್ ಓಲೆಕಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿರುವ ಬಸವೇಶ್ವರ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಪರಮ ಪೂಜ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳವರನ್ನ ಈ ಸಭೆಗೆ ನಮ್ಮೆಲ್ಲರ ವತಿಯಿಂದ ಬಸವ ಭಕ್ತರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು. ಜೊತೆಗೆ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು, ಬಸವನ ಬಾಗೇವಾಡಿಯ ಹಿರಿಯ ಮುಖಂಡರು, ಪಿಕಾಡ್ ಬ್ಯಾಂಕಿನ ಅಧ್ಯಕ್ಷರು, ರಾಜಕೀಯ ಗುರುಗಳಾಗಿರುವ ಶ್ರೀ ಈರಣ್ಣ ಪಟ್ಟಣಶೆಟ್ಟಿ ಅವರನ್ನು ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ತಾಲೂಕಿನ ದಕ್ಷ ಅಧಿಕಾರಿಗಳು, ಡಿವೈಎಸ್ಪಿ ಅವರು ಆಗಿರುವ ಬಲ್ಲಪ್ಪ ನಂದಗಾವಿ ಸಾಹೇಬರವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಇನ್ನು ಬಸವಣ್ಣನ ಒಂದು ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಶಾಂತಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಗ್ರ್ಯಾಂಡ್ ಆಗಿ ಮಾಡೋಣ. ತಮಗೆ ಪ್ರತಿಯೊಂದು ನಮ್ಮ ಸಲಹೆ ಸೂಚನೆಗಳಿಗೆ ನಾವು 100% ಸಹಕಾರ ಮಾಡ್ತೀವಿ. ಮತ್ತು ಅದರ ಪ್ರಕಾರ ನಮ್ಮ ಸುರಕ್ಷತೆ ದೃಷ್ಟಿಯಿಂದಾಗ್ಲಿ ಅಥವಾ ಸಂಚಾರ ದೃಷ್ಟಿಯಿಂದಾಗ್ಲಿ ಮತ್ತೆ ಉಳಿದಿಲ್ಲ ಬೇರೆ ಏನೇ ಸಣ್ಣ ಪುಟ್ಟ ಇಶ್ಯೂಸ್ ಆದ್ರೂ ನೀವು ನಮ್ಮ ಗಮನಕ್ಕೆ ತಗೊಂಡ್ಬಂದ್ಬಿಡಿ. ಲಾಸ್ಟ್ ಟೈಮ್ ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ಜಾತ್ರೆ ಅಲ್ಲಾಗೋದ್ರಿಂದ ಈ ಬಲೂನ್ ಗಿಲೂನ್ ಎಲ್ಲ ಮಾರಕ್ ಬರೋರು ಸ್ವಲ್ಪ ಸಿಟಿ ತುಂಬಾ ಆಗಿಬಿಟ್ಟಿರ್ತಾರೆ. ಸೊ ಅದರಿಂದನೂ ಸ್ವಲ್ಪ ಟ್ರಾಫಿಕ್ ಆಗೋ ತೊಂದರೆ ಆಗಿರ್ತದೆ. ಅದನ್ನೊಂದು ನಾವು ಆದಷ್ಟು ಜನ ಆ ಕಡೆ ಹೋಗಿದಾರ ಈಗ ಅಲ್ಲಿ, ಯಾಕಂದ್ರೆ ನನಗನ್ಸಿದ ಮಟ್ಟಿಗೆ ಇಲ್ಲಿ ಒಂದು 25-30% ಜನ ಅಂದ್ರೆ 70% ಜನ ಅಲ್ಲಿ ಇರ್ತಾರೆ. ಎಸ್ಪೆಷಲಿ ಅದೇನು ನಮ್ದು 2ನೇ ದಿವಸ 3ನೇ ದಿವಸ ಅದು ಇರ್ತದೆ. ಆಮೇಲೆ ಉಳಿದ ಕುಸ್ತಿ ಅಂತೂ ಲಾಸ್ಟ್ ಟೈಮ್ ಬಹಳ ಚೆನ್ನಾಗಿ ಮಾಡಿದ್ರಿ. ಮದ್ದು ಸುಡೋದು ಮಹೋತ್ಸವದಲ್ಲಿ ನಮ್ಮ ಬಸವ ಭಕ್ತರು ಬಂದಂಥ ಸಮಯದಲ್ಲಿ, ಜಾತ್ರೆ ನಡೆಯುವಂಥ ಸಮಯದಲ್ಲಿ, ಪ್ರತಿಯೊಂದು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಪ್ರತಿಯೊಬ್ಬರ ಸಹಾಯ ಸಹಕಾರ ಇರಬೇಕು ಅನ್ನುವಂಥ ಮಾತುಗಳನ್ನು ಇಲ್ಲಿ ಎಲ್ಲ ವೇದಿಕೆ ಕೊಟ್ಟಂಥ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಹಿರಿಯರು ಮಾತನಾಡಿದ್ದಾರೆ. ಒಟ್ಟಾರೆ ಬಸವೇಶ್ವರ ಜಾತ್ರೆ ಯಾವಾಗಲೂ ಕೂಡ ಶಾಂತಿಯುತವಾಗಿ ಮತ್ತು ಅಷ್ಟೇ ವೈಭವದಿಂದ ಮಾಡಿಕೊಂಡು ಬಂದಂಥ ಜಾತ್ರೆ. ಈ ಜಾತ್ರೆ ಅದನ್ನು ಯಾವಾಗಲೂ ಕೂಡ ತನ್ನ ಗೌರವವನ್ನು ಮತ್ತು ತನ್ನ ವ್ಯವಸ್ಥಿತವಾದಂಥ ಯಾವುದೇ ಕಾರಣಕ್ಕೂ ಧಕ್ಕೆ ಬಾರದ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಊರಿನ ಹಿರಿಯರೆಲ್ಲರೂ ಕೂಡ ಮಾಡ್ತಾ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಬ್ಬ ಕಾರ್ಯಕರ್ತರಾಗಿ ಈ ಜಾತ್ರೆಯಲ್ಲಿ ಎಲ್ಲಿ ಕೂಡ ಅಹಿತ ಘಟನೆ ನಡೆದ ಹಾಗೆ ಪ್ರತಿಯೊಂದು ಕೂಡ ಗಮನಿಸ್ತಾ ಹೋಗಿ ಅವರು ಈ ಜಾತ್ರೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದಾರೆ. ನಮ್ಮ ಜೊತೆಗೆ ಅದಕ್ಕೆ ಅತ್ಯಂತ ಸಹಕಾರ ಕೊಟ್ಟಂಥವರು ನಮ್ಮ ಈ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯರು, ಜೊತೆಗೆ ಅದ್ರ ಜೊತೆಗೆ ಎಲ್ಲರೂ ಕೂಡ ಇಲಾಖೆ ಎಲ್ಲ ನಮ್ಮ ಸ್ಥಳೀಯ ಇಲಾಖೆಯವರೆಲ್ಲರೂ ಕೂಡ ನಮ್ಮ ತಹಶೀಲ್ದಾರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟು ನಮ್ಮ ಜಾತ್ರೆ ಭಾಳ ಚೆನ್ನಾಗಿ ಶಾಂತಿಯುತವಾಗಿ ಮತ್ತು ಅಷ್ಟೇ ವೈಭವದಿಂದ ಆಗುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಸಹಕಾರ ಕೊಡ್ತಾ ಬಂದಿದ್ದೀರಿ, ಮುಂದೆನೂ ಕೊಡ್ತೀರಿ ಅಂತ ಕೂಡ ಹೇಳಿ, ಜಾತ್ರಾ ಕಮಿಟಿ ಇರ್ತೈತಿ. ಆ ಕಮಿಟಿ ಸದಸ್ಯರಿಗೂ ಸಹಿತ ನಾವು ಟೊಪ್ಪಿಗೆಯನ್ನು ಕೊಡಲಿ, ಅವ್ರಿಗೆ ಯಾವುದೇ ಒಂದು ವಸ್ತ್ರವನ್ನು ಕೊಡಲಿ, ಇವರೆಲ್ಲ ಜಾತ್ರೆ ಜವಾಬ್ದಾರಿ ಅವರು ಅದಾರಂತ ಒಂದು ಸಹ ತಮ್ಮ ಅಧಿಕಾರಿ ಬಂದವರಿಗೆ ಗೊತ್ತಾಗಬೇಕನ್ನಂತ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಜಾತ್ರೆ ಅಚ್ಚುಕಟ್ಟಾಗಿ ಮಾಡಬೇಕು. ಅಂದ್ರೆ ಏನು ಬಸವೇಶ್ವರದ ಒಂದು ಸಿಂಬಲ್ ನಮ್ಮ ಮೈ ಮ್ಯಾಗಿತ್ತಂದ್ರೆ ಇವ್ರು ಜಾತ್ರೆಯನ್ನು ಹೊತ್ಕೊಂಡು ಮಾಡ್ತಾರಪ್ಪ ಅನ್ನೋದು ಗೊತ್ತಾಕೈತಿ. ಅಂಥ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಜಾತ್ರಾ ಕಮಿಟಿಯಿಂದ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಯಲ್ಲಿ ಇರಬೇಕು. ಈಗಾಗಲೇ ಬಂದಂಥ ಎಲ್ಲ ಅಧಿಕಾರಿ ಬಂಧುಗಳು ನಾವು ಹೇಳಿದಾಗ 24/7 ಕೆಲಸ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿ ಐತಿ.
ಆದರೂ ಕರೆದು 2 ಮಾತುಗಳು ಹೇಳಿದಾಗ ನಮ್ಮ ಜೊತೆ ತಾವು ಸಹಕಾರ ಕೊಡ್ತೀನಿ ಅಂತ ಆತ್ಮವಿಶ್ವಾಸ ಇಟ್ಕೊಂಡು ಇವತ್ತಿನ ದಿವಸ ಈ ಸಭೆಗೆ ಕರೆಸಿ ಈ ಸಭೆಯ ಮಹತ್ವವನ್ನು ತಮಗೂ ಹಂಚಿಕೊಂಡಾಗಿದೆ. ನಾವು ಅದನ್ನು ಏನು ಮಾಡಬೇಕನ್ನೋದು ಮಾನ್ಯ ಅಧಿಕಾರಿ ಬಂಧುಗಳು ಹೇಳಿದಾಗ ಅದಕ್ಕೂ ಸಹ ನಾವು ಸಹಕಾರ ಕೊಡುವಂಥ ಕೆಲಸ ಮಾಡಿ ಈ ನಾಳೆ ನಡೆಯುವ ಜಾತ್ರೆ ವಿಜೃಂಭಣೆಯಿಂದ ನಾವು ಮೊದಲು 3 ವರ್ಷದವರೆಗೆ 3 ದಿನಗಳವರೆಗೆ ಜಾತ್ರೆ ಮಾಡ್ತಿದ್ದೆ. ಮತ್ತು ನಮ್ಮ ಜಾತ್ರೆ ಇನ್ನೂ ಕಡಿಮೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ 5 ದಿನಗಳವರೆಗೆ ಜಾತ್ರೆ ಮಾಡುವಂಥ ಸಮಯದಲ್ಲಿ ಈ ಜಾತ್ರೆ 10 ದಿನಗಳವರೆಗೆ ನಡೆಯುವಂಥ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ. ನಾವು 5 ದಿವಸ ಮಾಡಿದ್ದಕ್ಕೆ ಮತ್ತೆ 5 ದಿವಸ ಎಕ್ಸ್ಟೆನ್ಷನ್ ಸಾರ್ವಜನಿಕರು ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮೂರಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಬಸವನ ಬಾಗೇವಾಡಿ ಭಕ್ತ ಸಮೂಹ ಕೊಡ್ತಾ ಇದೆ. ನಾವು ಜಾತ್ರೆಯನ್ನು ಮಾಡ್ತಾ ಇದ್ದೇವೆ. ಅಪ್ಪ ಬಸವಣ್ಣನ ಆಶೀರ್ವಾದ ನಮ್ಮ ಹಿಂದೆ ಸದಾ ಇದೆ. ಆ ಜಾತ್ರೆ ವರ್ಷಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕು ಬರ್ತಾ ಇದೆ. ಆ ಜಾತ್ರೆಗೆ ಒಂದು ಮೆರಗು ಬರುವಂಥ ಕೆಲಸವನ್ನು ನಾವಿದ್ದಂಥ ಎಲ್ಲ ಸಮಸ್ಯೆಗಳು ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತೇವೆ. ಅಂದಾಗ ಮಾತ್ರ ಜಾತ್ರೆ ಕ್ಷೇತ್ರಗಳಲ್ಲಿ ಯಾವುದೂ ಅಹಿತಕರಗಳು ಆಗಂಗಿಲ್ಲ. ಕೆಲವೊಬ್ಬರು ಅದನ್ನ ಚೇಂಜ್ ಮಾಡ್ಕೊಳ್ಳೋಣ. ಆಮೇಲೆ ಭಕ್ತರು ಬಂದಿರ್ತಾರೆ, ಅವ್ರದ್ದೆಲ್ಲ ಸ್ವಲ್ಪ ಸೇಫ್ಟಿ ಗಿಫ್ಟಿ ನೈಟ್ ಆದಷ್ಟು. ಆಮೇಲೆ ಫಸ್ಟ್ ದಿವಸ ಸ್ಟಾರ್ಟ್ ಆಗ್ಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಭಾಳ ಜಲ್ದಿ ಸ್ಟಾರ್ಟ್ ಆಗುತ್ತೆ. ಅವತ್ತೊಂದು ಸ್ವಲ್ಪ ಟ್ರಾಫಿಕ್ ಡೈವರ್ಷನ್ ಇದೆಲ್ಲ ಮಾಡ್ಕೊಂಡಿವಿ ಅಂದ್ರೆ ಅನುಕೂಲ ಆಗುತ್ತೆ. ಸೊ ಬಸವಣ್ಣ ನಮಗೆಲ್ಲರಿಗೆ ಚಲೋ ಮಾಡಿದ್ದಾನೆ. ಸೊ ಅವನು ಸೇವೆ ಮಾಡ್ಲಿಕ್ಕೆ ನಮಗೆಲ್ಲರಿಗೂ ಒಂದು ಅವಕಾಶ. ಸೊ ನಂದು 2ನೇ ಸಲ ಇದು ಜಾತ್ರೆ, ಮುಂದಿನ ವರ್ಷ ನೋಡ್ಬೇಕು. ಸೊ 2ನೇ ಲಾಸ್ಟ್ ಇಯರ್ ಜಾತ್ರೆ ಏನು ಇಶ್ಯೂಸ್ ಆಗಿಲ್ಲ. ಈ ವರ್ಷ ಜಾತ್ರೆ ಏನೂ ಆಗದೆ ಆದಷ್ಟು 99.9% ಏನು ತೊಂದರೆ ಇಲ್ಲ. ತಮ್ಮೆಲ್ಲರ ಸಹಕಾರದಿಂದ ಶಾಂತಿ ಪೂರ್ಣವಾಗಿ ಮತ್ತು ಉಳಿದೆಲ್ಲ ನಮ್ಮ ತಹಸೀಲ್ದಾರ್ ಸಾಹೇಬರು, ಚೀಫ್ ಆಫೀಸರ್ ಎಲ್ಲರ ಸಹಾಯದಿಂದ ನಮ್ಗೆ ಇನ್ನೊಂದು ಆದಷ್ಟು ಭಯ ಇತ್ತು ಅಂದ್ರೆ, ವಾರ್ನಿಂಗ್ ಇತ್ತು ಅಂದ್ರೆ ಯಾರು ಜಾತ್ರೆಯಲ್ಲಿ ಗಲಾಟೆಯನ್ನು ಮಾಡೋದಿಲ್ಲ. ಆ ನಿಟ್ಟಿನೊಳಗೆ ನಮ್ಮ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ತದೆ ಅನ್ನುವಂಥ ಒಂದು ಆಶಾಭಾವನೆ ನಮಗೈತಿ. ನೆಕ್ಸ್ಟ್ 12ನೇ ತಾರೀಕು ಮತ್ತು 13ನೇ ತಾರೀಕು ಆ್ಯಸ್ ಯೂಶುವಲ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾರತ ಸ್ಪರ್ಧೆಗಳು, ಕುಸ್ತಿಗಳು ಇವೆಲ್ಲ ಇರ್ತಾವೆ. ಇವೆಲ್ಲ ಸುಸೂತ್ರವಾಗಿ ನಡೀತಾವೆ. ರಾತ್ರಿ ಬಸವಣ್ಣವ್ರ ಬಗ್ಗೆ ನಾಟಕ ಇದೆ, ಆಮೇಲೆ ಬಯಲಾಟ ಇದೆ, ಕೃಷ್ಣ ಪಾರಿಜಾತ ಇದೆ. ಇವೆಲ್ಲ ಸುಸೂತ್ರವಾಗಿ ನಡೀತಾವೆ, ಅಲ್ಲೇನು ತೊಂದರೆ ಆಗುವುದಿಲ್ಲ. ಮುಂದೆ ನೆಕ್ಸ್ಟ್ ನಮ್ದೇನು ಗುರುವಾರ ಮತ್ತು ಶುಕ್ರವಾರ 14ನೇ ತಾರೀಕು 15ನೇ ತಾರೀಕು ಅಲ್ಲಿ ಕೂಡ ಈ TV ಇವರು ಬಂದಿರ್ತಾರೆ. ರಸಮಂಜರಿ ಕಾರ್ಯಕ್ರಮಕ್ಕೆ ಟಿವಿಯಲ್ಲಿ ಇರ್ತಕ್ಕಂಥ ಟಿವಿಯಲ್ಲಿ ಏನು ಮಾಡ್ತಾ ಇರ್ತಾರೆ ಅಂಥವರೆಲ್ಲ ಬಂದಾಗ ಭಾಳಷ್ಟು ಜನ ಸೇರ್ತಾರೆ. ಆಮೇಲೆ ಜಾನಪದ ರಸಮಂಜರಿ ಕಾರ್ಯಕ್ರಮ ಇರುತ್ತೆ, ಅಲ್ಲೇನೂ ಭಾಳ ಜನ ಬಂದಿರ್ತಾರೆ. ಕಾಮಿಡಿ ಕಲಾವಿದರು ಅವರೆಲ್ಲ ನೋಡಲಿಕ್ಕೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ಭಾಳ ಜನ ಬರ್ತಾರೆ. ಅವಾಗೂ ಕೂಡ ನಾವು ಸ್ವಲ್ಪ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ಬೇಕಾಗ್ತೈತಿ. ಅದಕ್ಕೆ ಆ ನಿಟ್ಟಿನೊಳಗೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡ್ರು ಅಂತಂದ್ರೆ ಜಾತ್ರೆ ಅತ್ಯಂತ ಸುಸೂತ್ರವಾಗಿ ನಡೀತದೆ. ಅದರ ಜೊತೆಗೆ ಅನೇಕ ಬಡಾವಣೆಗಳಲ್ಲಿ ಅವರು ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದೀರಿ ಮತ್ತು ಮುಂಬರುವ 5 ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯವರು ಬಂದು ಇಲ್ಲಿ ಭಾಗವಹಿಸುವುದರಿಂದ ಮುದ್ದೇವಾಡ ರಸ್ತೆಯಲ್ಲಿ ಒಂದು 5-6 ಮೊಬೈಲ್ ಟಾಯ್ಲೆಟ್ಗಳನ್ನು ಮತ್ತು ಡೈಲಿಯಲ್ಲಿ ಫಾಗಿಂಗ್ ಮಾಡುವುದು ಮತ್ತು ಪೌಡರ್ ಹಾಕುವುದು, ಸ್ವಚ್ಛತೆಗೆ ತಾವು ಪುರಸಭೆಯವರು ಆದ್ಯತೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ರಿ. ಅದೇ ರೀತಿ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳಲ್ಲಿ ವಿನಂತಿ ಏನಂದ್ರೆ, ತಾವೊಂದು ಮೊಬಾಲಿಟಿಯ ವಾಹನ ಏನು ಒಂದು ವಿಜಯಪುರದ ಕಾರ್ಮಿಕ ಇಲಾಖೆಯಲ್ಲಿದ್ದು ಯಾವುದೋ ಒಂದು ವಾಹನವನ್ನು ಅಲ್ಲಿ ತಂದು ಅದು ಒಂದು ಕ್ಲಿನಿಕ್ ಟೈಪ್ ಆರೋಗ್ಯವನ್ನು ತಪಾಸಣೆ ಮಾಡುವಂತ ಒಂದು ಕ್ಲಿನಿಕ್ ಅನ್ನು ಮಾಡಿದ್ರೆ ಕೂಡ ಬಹಳ ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಅನೇಕ ತಮಗೆ ಸಲಹೆ ಸೂಚನೆ ನೀಡ್ತಾರೆ. ಪತ್ರಿಕಾ ಮಿತ್ರರಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ತಾವು ಕೂಡ ಈ ನಮ್ಮ ಜಾತ್ರೆಯ ಕುರಿತು ಹೆಚ್ಚು ಪ್ರಚಾರವಾಗುವ ಹಾಗೆ ತಾವು ಕೂಡ ಸುದ್ದಿಗಳನ್ನು ಈಗಾಗಲೇ ಪ್ರಕಟಣೆ ಮಾಡ್ಕೊತಾ ಬಂದಿದ್ದೀರಿ. ಮುಂಬರುವ ದಿನಗಳಲ್ಲಿ ಜಾತ್ರೆಯ ಕುರಿತು ಅನೇಕ ಪತ್ರಿಕೆಗಳ ಮೂಲಕ ಸುದ್ದಿಗಳನ್ನು ಪ್ರಕಟ ಮಾಡುವುದರ ಮೂಲಕ ಬಸವನಬಾಗೇವಾಡಿ ಜಾತ್ರೆಯನ್ನ ಇಡೀ ರಾಜ್ಯಾದ್ಯಂತ ಒಂದು ಅದ್ದೂರಿಯಾದಂತಹ ಜಾತ್ರೆಯನ್ನ ತಾವು ಮಾಡಬೇಕು. ಕಳೆದ 15 ದಿನಗಳಿಂದ ಇದೇ ವೇದಿಕೆಯಲ್ಲಿ 10ನೇ ಮೂರ್ತಿ ಮಠದ ಶ್ರೀಗಳಿಂದ ಬಸವ ಸಂಸ್ಕೃತಿ ಪ್ರವಚನ ಕೂಡ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಆ ಪ್ರವಚನಕ್ಕೂ ಕೂಡ ಯಾವುದೇ ಅನಾನುಕೂಲ ಆಗದ ಹಾಗೆ ನಮ್ಮ ಸೇವಾ ಸಮಿತಿಯ ಎಲ್ಲ ಸದಸ್ಯರು ಸೇರಿಕೊಂಡು ಈ ಭವ್ಯವಾದ ಮಂಟಪವನ್ನು ನಾವು ಕೂಡ ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ಸೇವಾ ಸಮಿತಿಯ ಸದಸ್ಯರು, ಜಾತ್ರಾ ಸಮಿತಿಯ ಸದಸ್ಯರು ತಮ್ಮ ಜೊತೆಗೆ ಸದಾ ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸ್ಪಂದನೆಯಿಂದ ನಿಂತು ಈ 5 ದಿನಗಳವರೆಗೆ ನಡೆಯುವ ವಿವಿಧ ಧಾರ್ಮಿಕ, ಸಾಮಾಜಿಕ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾವು ನಮಗೆ ಸೂಕ್ತವಾದಂಥ ಬಂದೋಬಸ್ತಿ ಹಾಗೂ ಎಲ್ಲವನ್ನು ನೀಡುವುದರ ಮೂಲಕ
ಈ ಜಾತ್ರೆಯನ್ನ ಅತಿ ಯಶಸ್ವಿಯಾಗಿ ಮಾಡೋದಕ್ಕಂತೂ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಮೇಲಿದ್ದಂಥ ಅತಿಥಿಗಳಿಗೆ ಮುಂದೆ ಇರುವಂತ ಎಲ್ಲ ನಮ್ಮ ಅಧಿಕಾರಿಗಳಿಗೆ ವಂದಿಸಿ ನಾನು ಭಾಷಣ ಕೊಡ್ತೇನೆ. ಜಯ ವಿಶ್ವೇಶ್ವರ.